ಓಹೋ. ಸೊ ಹೈ ಫ್ರೆಂಡ್ಸ್ ಬಂದೋಣ. ಸೊ ನಾಳಿನ ದಿನ ನಾವು ಯಾವ ರೀತಿ ಟ್ರೈ ಮಾಡ್ತೀವಿ ನೋಡ್ಕೊಂಬೋಣ. ಫಸ್ಟ್ ಏನು ಮಾಡಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಬ್ಯಾಂಕ್ ನಿಫ್ಟಿ ಆದ ಕೂಡಲೇ ನಾವು ಸೆನ್ಸೆಕ್ಸ್ ನೋಡೋಣ. ಓಕೆ. ಸೊ ಬ್ಯಾಂಕ್ ನಿಫ್ಟಿ ನೋಡ್ರಿ ಏನಾಗಿತ್ತಪ್ಪ ಅಂದ್ರೆ ನಾನು ಮಾರ್ಕೆಟ್ದಲ್ಲಿ ಏನು ಹೇಳಿದ್ದೆ ಅಂದರೆ ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಓಕೆ, 57,250. ಯಾಕಪ್ಪ ಅಂದ್ರೆ ಈ ಝೋನ್ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿತ್ತಲ್ಲ, ಅದೇ ಸಪೋರ್ಟ್ ಮಾರ್ಕೆಟ್ ಏನಿತ್ತಪ್ಪ ರಿಟರ್ನ್ ಆಗಿ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದಿತ್ತು. ಸೊ ನಿಮ್ಗೆ ಏನು ಹೇಳಿದಪ್ಪ ಅಂದ್ರೆ ಯಾವಾಗ ಎಸ್ಆರ್ ಇದ್ದು ಸಪ್ಲೈ ಇದ್ದು ಇದು ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗುತ್ತೆ, ರೆಸಿಸ್ಟೆನ್ಸ್ ಇದ್ದು ಸಪ್ಲೈ ಝೋನ್ ಆಗುತ್ತೆ. ಅವಾಗ ಏನಪ್ಪ ಆ ಒಂದು ಝೋನ್ ಫ್ಲಿಪ್ ಝೋನ್ ಆಗುತ್ತೆ. ಓಕೆ, ಸೊ ಎಲ್ಲಿವರೆಗೂ ಈ ಫ್ಲಿಪ್ ಝೋನ್ ಬ್ರೇಕ್ ಮಾಡ್ಕೊಂಡು ಒನ್ ಸೈಡ್, ಓಕೆ, ಒನ್ ಸೈಡ್ ಕನ್ಸೋಲೇಷನ್ ಆಕ್ಷನ್ ಮೂವ್ಮೆಂಟ್ ಕೊಡೋದಿಲ್ಲ, ಮೇಲಿನ ಸೈಡ್ ಆಗಲಿ ಅಥವಾ ಕೆಳಗಿನ ಸೈಡ್, ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಮೂವ್ಮೆಂಟ್ ಏನಾಗ್ತದಪ್ಪ ಅಂತಂದ್ರೆ ಕೆಳಗಿನ ಸೈಡ್ ಇರ್ತದೆ ಅಥವಾ ಮೇಲಿನ ಸೈಡ್ ಇದ್ರೆ ಮೇಲಿನ ಸೈಡ್ ಇರುತ್ತೆ ಅಂತ ಹೇಳಿದೆ. ಓಕೆ, ಸೊ ಅದೇ ರೀತಿ ಏನಾಗಿತ್ತಪ್ಪ ಅಂದ್ರೆ ನೋಡ್ರಿ ಇದೇನು ಬ್ರೇಕ್ ಮಾಡಿತ್ತಲ್ಲ, ಈ ಬ್ರೇಕ್ ಮಾಡಿದ ಕೂಡಲೇ ಏನಾಯ್ತಪ್ಪ ಕಂಟ್ರೋಲ್ಸ್ ಮಾರ್ಕೆಟ್ ನಿನ್ನೆ ದಿನನೂ ಮೇಲ್ಗಡೆ ಹೋಯ್ತು, ಕೆಳಗಡೆ ಫಾಲೋ ಆಯ್ತು. ಅಂಡ್ ನೆಕ್ಸ್ಟ್ ಡೇ ಏನಾಯ್ತಪ್ಪ ಕೆಳಗಡೆ ಓಪನ್ ಆಯ್ತು, ಮೇಲ್ಗಡೆ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ವು. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಒಂದು ಏನು ಫ್ಲಿಪ್ ಝೋನ್ ಇತ್ತಲ್ಲ 56,750, ಅದು ಸ್ವಲ್ಪ ಏನು ಮಾಡ್ತಪ್ಪ ಸಪೋರ್ಟ್ ಫಂಕ್ಷನ್ ಮತ್ತೆ ಮಾರ್ಕೆಟ್ ರಿಟರ್ನ್ ಮೇಲ್ಗಡೆ ಹೋಯ್ತು. ಓಕೆ, ಸೊ ಇವತ್ತಿನ ಏನೈತಪ್ಪ ಅಂದ್ರೆ ಸ್ವಲ್ಪ ಫ್ಲಾಟ್ ಓಪನ್ ಆಯ್ತು, ಸ್ವಲ್ಪ ಮೇಲ್ಗಡೆ ಹೋಯ್ತು, ಮೇಲ್ಗಡೆ ಹೋಗಿ ಮತ್ತೆ ಈ ಫ್ಲಿಪ್ ಝೋನ್ ಏನೈತಪ್ಪ ಮಾರ್ಕೆಟ್ ಸ್ವಲ್ಪ ಟಚ್ ಕೊಟ್ಕೇಶನ್ ಮತ್ತೆ ಮಾರ್ಕೆಟ್ ರಿಟರ್ನ್ ಆಗಿ ಕೆಳಗಡೆ ಬಂದ. ಓಕೆ, ಸೊ ಇವಾಗ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಪ್ಪ ಈ ಒಂದು ಝೋನು. ಓಕೆ, ಆಮೇಲೆ ಈ ಒಂದು ಝೋನ್, ಈ ಎರಡು ಜನ ಏನಪ್ಪ ಅಂದ್ರೆ 57,250 ಮತ್ತು 56,750 ಸರಿ ಸುಮಾರಪ್ಪ ಅಂತಂದ್ರೆ ಒಂದು 500 ಪಾಯಿಂಟ್. ಓಕೆ, ಈ ಒಂದು 500 ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಇರ್ತಕ್ಕಂಥದ್ದು ಒಂದು ರೆಸಿಸ್ಟೆನ್ಸ್ ಝೋನ್, ಓಕೆ, ಕೆಳಗಡೆ ಇರ್ತಕ್ಕಂಥ ಸಪೋರ್ಟ್ ಝೋನ್. ಈ ಎರಡು ಝೋನ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಟ್ರೇಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಮಾರ್ಕೆಟ್ ಯಾವಾಗ ಮೇಲ್ಗಡೆ ಹೋಗುತ್ತಪ್ಪ ಅಂದ್ರೆ ಈ ಒಂದು 57,250 ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಕನ್ಸೋಲೇಷನ್ ಆಗಬೇಕು. ಕನ್ಸೋಲೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಕೊಡ್ತಾ ಅವಾಗ ಹೋಗುತ್ತೆ. ಆಯ್ತು, ಕೆಳಗಿನ ಸೈಡ್ ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ 56,750 ಬ್ರೇಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕನ್ಸೋಲೇಷನ್ ಆಗಿ ಮೇಲಿನ ಸೈಡ್ ಕೆಳಗಿನ ಸೈಡ್ ಬ್ರೇಕ್ ಮಾಡಬೇಕು. ಓಕೆ, ಅವಾಗ ಹೋಗುತ್ತೆ. ಅಲ್ಲಿವರೆಗೆ ಹೆಂಗಿರಪ್ಪ ಮಾರ್ಕೆಟ್ ಹೋಗಂಗಿಲ್ಲ. ಸೊ ನಾಳೆ ಏನ್ ಆಗ್ತಕ್ಕಂಥ ಚಾನ್ಸಸ್ ಐತಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲೊಂದು ನಾಳಿನ ದಿನ ಏನಪ್ಪ ಒಂದು ಇನ್ಸೈಡ್ ಕ್ಯಾಂಡಲ್ ಆಗಿ ಮಾಡ್ಬೋದು. ಓಕೆ, ಸೊ ಇನ್ಸೈಡ್ ಕ್ಯಾಂಡಲ್ ಯಾಕೆ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ನೋಡ್ರಿ, ಈ ಒಂದು ಕ್ಯಾಂಡಲ್, ಈ ಒಂದು ಕ್ಯಾಂಡಲ್, ಈ ಒಂದು ಕ್ಯಾಂಡಲ್ ಯಾವ ರೀತಿ ಅದಪ್ಪ ಅಂದ್ರೆ ಈ ರೀತಿ ಅದಾವ. ಓಕೆ, ಸೊ ಅಂದ್ರೆ ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತರ ಇದೆ. ಇದು ಈ ಒಂದು ಕ್ಯಾಂಡಲ್ ಏನಪ್ಪಾ ಅಂತಂದ್ರೆ ಒಂದು ಹೆಡ್ ಆದ್ರೆ ಇದೊಂದು ಏನಪ್ಪಾ ಅಂತಂದ್ರೆ ಸಾರಿ ಇದೊಂದು ಒಂದು ಶೋಲ್ಡರ್ ಆದ್ರೆ ಇದೊಂದು ಏನಪ್ಪಾ ಅಂದ್ರೆ ಒಂದು ಹೆಡ್ ಆದ್ರೆ ಇದೊಂದು ಶೋಲ್ಡರ್ ಆದ್ರೆ ಇದು ಒಂದು ಶೋಲ್ಡರ್, ಇದು ಒಂದು ಹೆಡ್, ಇದು ಒಂದು ಶೋಲ್ಡರ್. ಸೊ ಇದು ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇದನ್ನ ಬ್ರೇಕ್ ಮಾಡ್ಕೊಂಡು ಈ ಹೆಡ್ ಅನ್ನು ಕೂಡ ಬ್ರೇಕ್ ಮಾಡ್ಬೇಕು. ಅವಾಗ ಮಾತ್ರ ಮಾರ್ಕೆಟ್ ಅಂತಂದ್ರೆ ಕೆಳಗಿನ ಸೈಡ್ ಬರುತ್ತೆ. ಓಕೆ, ಸೊ ನಾಳಿನ ದಿನ ಏನಾಗ್ಬೋದಪ್ಪ ಅಂದ್ರೆ ನಮ್ಮ ಒಂದು ಸಿನಾರಿ ಪ್ರಕಾರ ನಾಳಿನ ದಿನ ಈ ಒಂದು ಸ್ಪೇಸ್ ದಲ್ಲಿ ನಾಳಿನ ದಿನ ಒಂದು ಗ್ರೀನ್ ಕ್ಯಾಂಡಲ್ ಆಗ್ಬೋದು. ಓಕೆ, ಈ ಗ್ರೀನ್ ಕ್ಯಾಂಡಲ್ ಆದ ಕೂಡಲೇ ನೆಕ್ಸ್ಟ್ ಡೇ ಏನಾಗ್ಬೋದಪ್ಪ ಅಂದ್ರೆ ಬುಧವಾರ ದಿವಸ ಮೇಲ್ಗಡೆ ಮೂವ್ಮೆಂಟ್ ಕೊಡ್ಬೋದು. ನಾಳಿನ ದಿನ ಏನಂದ್ರೆ ಮೂವ್ಮೆಂಟ್ ಕೊಡ್ತೀನಿ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಓಕೆ, ಯಾಕಪ್ಪ ಅಂದ್ರೆ ತೆಳಗಿನ ಇರ್ತಕ್ಕಂಥದ್ದು ಈ ಝೋನ್ ಇದೆ ಲಿಕ್ವಿಡಿಟಿ ಝೋನ್, ಈ ಲಿಕ್ವಿಡಿಟಿ ಝೋನ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರೋದು ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಬಟ್ ಹೇಳಕ್ ಬರಂಗಿಲ್ಲ, ಮಾರ್ಕೆಟ್ ಯಾವ ರೀತಿ ಬೇಕಾದ ಅದು ಚೇಂಜ್ ಮಾಡ್ಬೋದು. ಓಕೆ, ಆ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ನೋಡ್ರಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಏನೇನು ಐತಂದ್ರೆ, ಸೊ ನಾನು ನಿಮ್ಗೆ ದಿನ ಏನು ಹೇಳಿದ್ನಪ್ಪ, ಈ ಒಂದು ಝೋನ್ ಐತಪ್ಪ ಅಂದ್ರೆ ಒಂದು ಫ್ಲಿಪ್ ಝೋನ್ ಐತಿ. ಓಕೆ, ಇಲ್ಲಿ ಒಂದು ಫ್ಲಿಪ್ ಝೋನ್ ಐತಿ. ಈ ಫ್ಲಿಪ್ ಝೋನ್ ಮಾರ್ಕೆಟ್ ಕೆಳಗಡೆ ಬಂದಾಗ ಮಾತ್ರ ಏನಾಗ್ತಪ್ಪ ಅಂದ್ರೆ ರಿಟರ್ನ್ ಮೇಲ್ಗಡೆ ಹೋಗಿ ಬೌನ್ಸ್ ಬ್ಯಾಕ್ ಮೇಲ್ಗಡೆ ಹೋಗ್ಬೇಕು. ಒಂದು ಇಲ್ಲಪ್ಪ ಅಂದ್ರೆ ಸೀದಾ ಕೆಳಗಡೆ ಹೋಗೋದು ಅಂತ ಹೇಳಿದೆ. ಓಕೆ, ಸೊ ಇಲ್ಲಿ ಮಾರ್ಕೆಟ್ ಏನಂತಪ್ಪ ಅಂದ್ರೆ ಕೆಳಗೂ ಬರಲಿಲ್ಲ ಮೇಲೆ ಹೋಗ್ಲಿಲ್ಲ. ಏನಂತಪ್ಪ ಅಂದ್ರೆ ಇಲ್ಲಿ ಓಪನ್ ಆಯ್ತು, ಓಪನ್ ಆಗಿ ಕೆಳಗಡೆ ಬಂತು, ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಯ್ತು. ನಮ್ಮ ಮನೆ ದಿನ ಹೇಳಿದಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಈ ಝೋನ್ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದೆ. 57,200 57,200 ಯಾಕೆ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಇತ್ತು. ಓಕೆ, ಇಲ್ಲಿ ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಯಾವಾಗ ಇದು ಫ್ಲಿಪ್ ಝೋನ್ ಆಗುತ್ತೆ ಫ್ಲಿಪ್ ಝೋನ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಸೊ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾಗಿತ್ತಪ್ಪ ಒಂದು ಈ ಒಂದು 57,200 ಮೇಲ್ಗಡೆ ಹೋಗಿ ಕನ್ಸೋಲೇಷನ್ ಆಗಿ ಮೇಲಿನ ಸಲ ಬ್ರೇಕ್ ಕೊಡ್ತಪ್ಪ ಅಂತಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಝೋನ್ ತನಕ ಬರುತ್ತೆ. ಓಕೆ, ಈ ಒಂದು ಝೋನ್ ಬರುತ್ತೆ. ಇನ್ನು ಮೇಲ್ಗಡೆ ಕ್ರಾಸ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಈ ಝೋನ್ ಕ್ರಾಸ್ ಮಾಡ್ಬೇಕು. ಈ ಝೋನ್ ಯಾವ ಕ್ರಾಸ್ ಮಾಡುತ್ತೋ ಅವಾಗ ಮಾರ್ಕೆಟ್ ಮತ್ತೆ ಅಪ್ ಸೈಡ್ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇತ್ತು. ಒಂದ್ ವೇಳೆ ಈ ರೀತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಮೇಲ್ಗಡೆ ಓಪನ್ ಆಗಿ ಮತ್ತೆ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಈ ಒಂದು ಝೋನ್ ಏನಿದೆಯಲ್ಲ ತುಂಬಾ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಆಗುತ್ತೆ. ಓಕೆ, ನೋಡಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ. ವಿಡಿಯೋನ ನಿಮಗೆ ತಿಳಿಲಿಲ್ಲಪ್ಪ ಅಂದ್ರೆ ರಿಪೀಟ್ ಆಗಿ ನೋಡ್ಕೋತೀವಿ. ಓಕೆ, ಇದು ಏನಪ್ಪಾ ಅಂದ್ರೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಝೋನ್ ಇದೆ, ಇದು ಹೆವಿ ಆಗಿರ್ತಕ್ಕಂಥ ಒಂದು
ಸಪೋರ್ಟ್ ಝೋನ್ ಇದೆ, ಇದು ಸಪೋರ್ಟ್. ಓಕೆ, ಇದು ರೆಸಿಸ್ಟೆನ್ಸ್. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇದೇ ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ, ಓಕೆ, ಇದೇ ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಾರೆ ಮೇಲಿನ ಸೈಡ್ ಹೋಗಿ ಇಲ್ಲಿ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಈ ಒಂದು ಝೋನ್ ದಲ್ಲಿ ಕೆಳಗಡೆ ಬ್ರೇಕ್ ಮಾಡಬೇಕು. ಅವಾಗ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಇದು ಇರುತ್ತೆ 56,600. ಆಮೇಲೆ ಸೆಕೆಂಡ್ ಟಾರ್ಗೆಟ್ ಇದು ಒಂದು ಲೈನ್ ಇದೆ, ಇದು ಒಂದು ಸಪೋರ್ಟ್ ಝೋನ್ ಇರುತ್ತೆ. ಇನ್ನು ಮೇಲಿನ ಸೈಡ್ ಹೋಯ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಈ ಒಂದು ಏನು ಝೋನ್ ಇತ್ತಲ್ಲ, ಈ ಒಂದು ಲೈನ್ ಏನೈತಪ್ಪ ನಮ್ಗೆ ಒಂದು ಫಸ್ಟ್ ರೆಸಿಸ್ಟೆನ್ಸ್ ಇದು, ಆಮೇಲೆ ಸೆಕೆಂಡ್ ರೆಸಿಸ್ಟೆನ್ಸ್, ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾವೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಮಾರ್ಕೆಟ್ ಯಾವ ಒಂದು ಸ್ಪೇಸ್ ದಲ್ಲಿ ಓಪನ್ ಆಗುತ್ತಾ ಆ ಒಂದು ಸ್ಪೇಸ್ ನೋಡ್ಕೊಂಡು ಮೇಲ್ಗಡೆ ಇರ್ತಕ್ಕಂಥದ್ದು ಸ್ಟ್ರಾಂಗ್ ಸಪೋರ್ಟ್ ಮತ್ತು ಕೆಳಗಡೆ ಇರ್ತಕ್ಕಂಥದ್ದು ಸ್ಟ್ರಾಂಗ್ ಸಪೋರ್ಟ್ ಮತ್ತು ಮೇಲ್ಗಡೆ ಇರ್ತಕ್ಕಂಥದ್ದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅನ್ನು ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಸೊ ಅದೇ ರೀತಿಯಾಗಿ ನಾಳಿನ ದಿನ ಒಂದು ಎಕ್ಸ್ಪೈರಿ ಆಗಿರೋದ್ರಿಂದ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರೋದ್ರಿಂದ ಸೆನ್ಸೆಕ್ಸ್ ಅಂತ ನೋಡ್ಕೊಂಡ್ಬಂದ್ರೆ, ಸೊ ನಾನು ಹಿಂದಿನ ಹೇಳ್ತೀನಪ್ಪ ಲಾಸ್ಟ್ ಫ್ರೈಡೆ. ಓಕೆ, ಸೊ ಅಲ್ಲಿ ಏನು ಹೇಳ್ತೀನಿ ಅಂದ್ರೆ ನಾನು ಈ ಒಂದು ಝೋನ್ ಏನಪ್ಪ ತುಂಬಾ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇದೆ. ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಏನಿದೆ ಡೈರೆಕ್ಟ್ ಮೇಲ್ಗಡೆ ಹೋಗಿದೆ, ಸ್ವಲ್ಪ ಕರೆಕ್ಷನ್ ಇರೋದೆ. ಆಮೇಲೆ ಏನು ಹೇಳಿದಪ್ಪ ಅಂದ್ರೆ ಪೋಲನ್ ಫ್ಲಾಗ್ ಪ್ಯಾಟರ್ನ್ ಅಂತ ಹೇಳಿದೆ. ಓಕೆ, ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡಿದ್ರೆ ಇದು ಫ್ಲಾಗ್. ಓಕೆ, ಇದು ಫೋಲ್. ಸೊ ಮಾರ್ಕೆಟ್ ಏನಾದ್ರು ಈ ಒಂದು ಫ್ಲಾಗ್ದು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ತದಪ್ಪ ಅಂತಂದ್ರೆ ಈ ಒಂದು ಲೈನ್ ತನಕ ಹೋಗುತ್ತೆ 84,000. ಅದಾದ ಕೂಡಲೇ ಇದನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ 84,300 ತನಕ ಹೋಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಾವೆ. ಓಕೆ, ಸೊ ಇಲ್ಲಿ ಏನಿದಪ್ಪ ಅಂದ್ರೆ ನೋಡ್ರಿ, ಇಲ್ಲಿನೂ ಕೂಡ ಒಂದು ಏನಿದಪ್ಪ ಅಂದ್ರೆ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ನೋಡ್ರಿ ಈ ರೀತಿ. ಓಕೆ, ಇದು ಶೋಲ್ಡರ್, ಇದು ಶೋಲ್ಡರ್, ಇದು ಹೆಡ್. ಇಲ್ಲಿ ಏನಪ್ಪ ಅಂದ್ರೆ ಇದು ಶೋಲ್ಡರ್, ಓಕೆ, ಇದು ಹೆಡ್, ಇದು ಶೋಲ್ಡರ್. ಓಕೆ, ಸೊ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ನಾಳಿನ ದಿನ ಈ ಒಂದು ಝೋನ್ ಏನಾದ್ರು ಈ ಒಂದು ಲೈನ್ ಇದೆಯಲ್ಲ, ಈ ಒಂದು ಕ್ಯಾಂಡಲ್, ಈ ಕ್ಯಾಂಡಲ್ ಏನಾದ್ರು ಮೇಲಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಇರುತ್ತೆ ಇದು. ಓಕೆ, 83,800 ಇರುತ್ತೆ ನೋಡ್ರಿ. ಓಕೆ, 83,800 ಇರುತ್ತೆ. ಈ 83,800 ಬ್ರೇಕ್ ಮಾಡಿದ್ಮೇಲೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 84,000 ಸೆಕೆಂಡ್ ರೌಂಡ್ ಇರುತ್ತೆ. ಈ ಸೆಕೆಂಡ್ ರೌಂಡ್ ಏನು 84,000 ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಡೈರೆಕ್ಟ್ ಏನಾಯ್ತಪ್ಪ ಅಂದ್ರೆ ಈ ಒಂದು ಲೈನ್ ನಮ್ಗೆ ಟಚ್ ಮಾಡುತ್ತೆ 84,300 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನು ಮಾಡಿರಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಇಟ್ಬಿಟ್ಟು, ಅಕಸ್ಮಾತ್ ಏನಾದ್ರು ನಾಳಿನ ದಿನ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಕೆಳಗಡೆ ಬಂದ್ರು ಮತ್ತೆ ರಿಟರ್ನ್ ಆಗಿ ಮೇಲಿನ ಸೈಡ್ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಲಿಕ್ವಿಡಿಟಿ ಕ್ರಿಯೇಟ್ ಆಗಿದೆ. ಓಕೆ, ಸೊ ಲಿಕ್ವಿಡಿಟಿ ಕ್ರಿಯೇಟ್ ಆಗಿರೋದ್ರಿಂದ ಈ ಒಂದು ಝೋನ್ ಏನು ಕೆಳಗಡೆ ಇರ್ತಕ್ಕಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದನ್ನ ಸ್ವಲ್ಪ ನಾಳೆ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಸೊ 50 ಮಿನಿಟ್ಸ್ ಟೈಮ್ ನಿಮ್ಗೆ ತೋರಿಸ್ತಾರೆ ಅದನ್ನ ಎಲ್ಲೈತೆ ಅಂತ ಹೇಳಿ. ಸೊ ನೋಡ್ರಿ 50 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ಏನೈತಪ್ಪ ಅಂದ್ರೆ 83,000 ರೌಂಡ್ ಫಿಗರ್. ಓಕೆ, ಸೊ 83,000 ರೌಂಡ್ ಫಿಗರ್ ಏನೈತಪ್ಪ ಅಂದ್ರೆ ಡೈರೆಕ್ಟ್ ಓಪನ್ ಆಯ್ತು. ಓಪನ್ ಆಗಿಸಿಂದ ಏನೈತಪ್ಪ ಇವತ್ತು ಅಂತ ಏನಪ್ಪ ಕನ್ಸೋಲೇಷನ್ ಇದೆ. ಓಕೆ, ಕನ್ಸೋಲೇಷನ್ ಆಗಿ ಇನ್ನು ನಾಳೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು, ಓಕೆ, ಇದನ್ನೇನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇದು ಇರುತ್ತೆ ನೋಡ್ರಿ 83,800. ಓಕೆ, ಫಸ್ಟ್ ಟಾರ್ಗೆಟ್ 83,800 ಇರುತ್ತೆ. ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 84,000. ಈ ಎರಡು ರೌಂಡ್ ಫಿಗರ್ ನಮಗೆ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್. ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಏನಾದ್ರು ಒಂದು ವೇಳೆ ಏನಾದ್ರು ಕನ್ಸೋಲೇಷನ್ ಆಗಿ ಫ್ಲಾಟ್ ಓಪನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಆದ್ರೆ, ಓಕೆ, ಸೊ ಇಲ್ಲೇ ಓಪನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಇದು ಇರುತ್ತೆ 83,000. ಅದು 83,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲೆ ಕೆಳಗಡೆ ಹೋಯ್ತಪ್ಪ ನಮಗೆ ಸೆಕೆಂಡ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 82,800. ಇದು ಏನಪ್ಪಾ ಅಂದ್ರೆ ನಮಗೆ ಸೆಕೆಂಡ್ ಟಾರ್ಗೆಟ್ ಆಗಿ ಇಲ್ಲಿ ರಿಯಾಕ್ಟ್ ಆಗುತ್ತೆ. ಓಕೆ, ಸೊ ಎರಡು ಏನಪ್ಪಾ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರು ಡೈರೆಕ್ಟ್ ಆಗಿ ಈ ಒಂದು ಝೋನ್ದಲ್ಲಿ ಓಪನ್ ಆದ್ರೆ, ಅಥವಾ ಈ ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ, ಅಥವಾ ಈ ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಂದ್ರೆ, ಅಥವಾ ಈ ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ನೋಡ್ರಿ ನಮ್ಗೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇದು 82,800 ಹೆವಿ ಆಗಿರ್ತಕ್ಕಂಥ ಸಪೋರ್ಟ್, ಮತ್ತು ಫುಲ್ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂತಂದ್ರೆ 84,000. ಓಕೆ, ಸೊ ಇವು ಎರಡು ಝೋನ್ದಲ್ಲಿ ಇರೋ ತನಕ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಈ ರೀತಿ ಕನ್ಸೋಲೇಷನ್ ಇದು ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡತ್ತ. ಒಂದ್ ವೇಳೆ ಏನಾದ್ರು ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಮೇಲ್ಗಡೆ ಹೋಗಿ ಇಲ್ಲಿ ಕನ್ಸೋಲೇಷನ್ ಆಗಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಕನ್ಸೋಲೇಷನ್ ಆಗಿ ಇದು ಕೆಳಗಡೆ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಒಂದು ಸಿನಾರಿಯೋ ಒಳಗೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ರನ್ ಆಗಿರೋದ್ರಿಂದ ನಾಳೆ ಮಾರ್ಕೆಟ್ ಸೆನ್ಸೆಕ್ಸ್ ಒಳಗೆ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ನೀವು ನಿಧಾನವಾಗಿ ನೋಡ್ಕೊಂಡು ಟ್ರೈ ಮಾಡಿ. ನಾಳೆ ನೀವೇನು ಮಾಡ್ರಪ್ಪ
ಭಾಳ ಹೆವಿ ಆಗಿರ್ತಕ್ಕಂಥ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಲಕ್ಕೆ ಹೋಗ್ಬಿಡ್ರಿ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಒಂದ್ ವೇಳೆ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಜಸ್ಟ್ ಮೂವ್ಮೆಂಟ್ ಕೊಡುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಾದ್ರು 83,400 ಓಪನ್ ಆಯ್ತು ಅಂದ್ರೆ ಲಗ್ಭಗ್ ಒಂದು 800 ತನಕ ನಿಮಗೆ ಟಾರ್ಗೆಟ್ ಕೊಡ್ಬೋದು ಅಥವಾ 400 ತನಕ ಟಾರ್ಗೆಟ್ ಕೊಡ್ಬೋದು. 83,800 ಅಥವಾ 84,000 ಮೇಲಿನ ಸರ್. ಇನ್ನು ಕೆಳಗಿನ ಸರ್ ಎಷ್ಟಪ್ಪ ಅಂತಂದ್ರೆ 83,000 ಒಂದು 400 ಕೆಳಗೆ, ಇಲ್ಲಿ 82,600. ಸೊ ಇಲ್ಲಿ 400 600 ಪಾಯಿಂಟ್ ಅದಾವ, ಇಲ್ಲಿನೂ ಕೂಡ ಏನಪ್ಪಾ ಅಂದ್ರೆ 400 ಮತ್ತು 600 ಪಾಯಿಂಟ್ ಅದಾವ. ಸೊ ಹೀಗೆ ಏನು ನೋಡ್ರಪ್ಪ 2,400 ಮತ್ತು 600 ಪಾಯಿಂಟ್ ಎರಡು ಮಾಡಿ ಏನು ಮಾಡ್ರಿ ನೀವು ಟಾರ್ಗೆಟ್ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಇಟ್ಕೋಬೇಕಾಗಿತ್ತಪ್ಪ ಅಂದ್ರೆ ಒಂದು ಸೈಡ್ ಕೆಳಗಿನ ಸೈಡ್ 82,800 ಬ್ರೇಕ್ ಮಾಡಿಕೊಂಡು ಸ್ವಲ್ಪ ವೇಟ್ ಮಾಡಿ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡಬೇಕು, ಅಥವಾ ಮೇಲಿನ ಸೈಡ್ 84,000 ಬ್ರೇಕ್ ಮಾಡಿಕೊಂಡು ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡಬೇಕು. ಅವಾಗ ಏನಾಗುತ್ತಪ್ಪ ನಿಮ್ಗೆ ಮತ್ತೊಂದು ಟ್ರೇಡ್ ಸಿಗ್ತದೆ. ನೀವು ಸಡನ್ ಆಗಿ ಎಲ್ಲಿ ಬೇಕು ಟ್ರೇಡ್ ಹಾಕ್ಲಿಕ್ಕೆ ಚಲೋ ಮಾಡಿದಪ್ಪ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇರೋದ್ರಿಂದ ನಿಮಗೆ ಪ್ರೀಮಿಯಮ್ ಡಿಕೆ ಆಕ್ಷನ್ ಜೀರೋ ಆಗ್ತಕ್ಕಂಥ ಚಾನ್ಸಸ್ ಇದಾವೆ. ಆಪ್ಷನ್ ಬೈಯರ್ಸ್ ಹೇಳ್ತಾ ಇರೋದು. ಓಕೆ, ಆಪ್ಷನ್ ಸೆಲ್ಲರ್ಸ್ ಅಂತೂ ನಿಮ್ಗೆ ಗೊತ್ತಿರುತ್ತೆ, ಹೆಜ್ಜೆ ಮೇಲೆ ಮತ್ತು ಕೆಳಗಡೆ ನೀವು ಕಾಲ್ ಶಾರ್ಟ್ ಮತ್ತು ಪುಟ್ ಶಾರ್ಟ್ ಮಾಡಿಟ್ರಪ್ಪ ಹೆಜ್ಜಿಂಗ್ ಆಗುತ್ತೆ. ಸೊ ಅದಕ್ಕೆ ನೋಡ್ರಪ್ಪ ನಾಳಿನ ದಿನ ನೀವು ಸ್ವಲ್ಪ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.